Then we go to number 4. ನಾಲ್ಕನೆಯದಕ್ಕೆ ಹೋಗೋಣ ಈಗ. And that's in Galatians in chapter 6. ಗಲಾತ್ಯ 6ನೇ ಅಧ್ಯಾಯದಲ್ಲಿದೆ. Number 4, Galatians chapter 6. ಗಲಾತ್ಯ 6ನೇ ಅಧ್ಯಾಯ. We read here in chapter 6 and verse 3. 6ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದಿಕೊಳ್ಳುತ್ತೇವೆ. If anyone thinks he is something when he is nothing. ಯಾರಾದರೂ ತಾನು ಏನೋ ಆಗಿದ್ದೇನೆಂದು ಭಾವಿಸಿಕೊಂಡರೆ ಏನು ಅಲ್ಲದವನಾಗಿರುವಾಗ he is deceiving himself. ಆತನು ತನ್ನನ್ನು ತಾನೇ ಮೋಸಪಡಿಸಿಕೊಳ್ಳುತ್ತಾನೆ. So that is number 4. ಅದು ನಾಲ್ಕನೆಯದಾಗಿದೆ. The other area where I can deceive myself, and if I deceive myself, as I said, I open myself to deception by deceitful spirits. ಮತ್ತೊಂದು ಕ್ಷೇತ್ರ, ವಂಚಿಸುವಂತ ಆತ್ಮಕ್ಕೆ ನಾನು ಅನುಮತಿಸುವಂಥದ್ದು ಯಾವುದಪ್ಪ ಅಂದ್ರೆ ನನ್ನನ್ನು ನಾನು ಮೋಸಪಡಿಸಿಕೊಳ್ಳಬಹುದಾದದ್ದು ಯಾವುದಪ್ಪ ಅಂದ್ರೆ is after having been a believer for some time, ನಾನು ವಿಶ್ವಾಸಿಯಾಗಿ ಬಹಳಷ್ಟು ವರ್ಷಗಳು ಆದ ನಂತರ, maybe I've been in the church for a number of years, ನಾನು ಸಭೆಯಲ್ಲಿ ಅನೇಕ ವರ್ಷಗಳ ಕಾಲ ಇರಬಹುದು, or maybe you have a particular gift, ಅಥವಾ ನಿಮಗೆ ಯಾವುದೋ ಒಂದು ಪ್ರತ್ಯೇಕವಾದ ವರ ಇರಬಹುದು, could be preaching, singing, or leadership, or something, or some gift where others in the church recognize you. ಪ್ರಸಂಗ ಮಾಡುವಂಥದ್ದಿರಬಹುದು, ಹಾಡು ಹೇಳುವಂಥದ್ದಿರಬಹುದು, ಅಥವಾ ನಾಯಕತ್ವ ಇರಬಹುದು, ಅಥವಾ ಇನ್ಯಾವುದೇ ವರ ಇರಬಹುದು. ಇದೆಲ್ಲ ಇರುವಾಗ ಸಭೆಯಲ್ಲಿನ ಇತರರು ಅದನ್ನ ಗುರುತಿಸುವಾಗ, you're not one of those who are hidden in the crowd. You're sort of a little prominent. ನೀವು ಗುಂಪಿನಲ್ಲಿ ಗುಪ್ತವಾಗಿರೋದಿಲ್ಲ, ಸ್ವಲ್ಪ ಪ್ರಮುಖ ಸ್ಥಳದಲ್ಲಿ ಕಾಣಿಸಿಕೊಳ್ತಿರ್ತೀರಿ. Due to some ability you have, you're smart, maybe you're able to converse well, and ನಿಮಗಿರುವಂಥ ಸಾಮರ್ಥ್ಯದಲ್ಲಿ ನೀವು ಸ್ವಲ್ಪ ಚಾಣಾಕ್ಷರಾಗಿರ್ತೀರಿ ಮತ್ತು ಚೆನ್ನಾಗಿ ಸಂಭಾಷಣೆಯಲ್ಲಿ ತೊಡಗ್ತಾ ಇರ್ತೀರಿ. a cheerful type of person whom everybody likes to be around. You're very popular. ಸಂತೋಷಕರವಾಗಿರ್ತೀರಿ, ಯಾವಾಗಲೂ ನೀವು ಜನಪ್ರಿಯರಾಗಿರ್ತೀರಿ, ಜನರು ನಿಮ್ಮೊಟ್ಟಿಗಿರಲು ಬಯಸ್ತಿರ್ತಾರೆ. And in the church you're not one of those non-entities. You're an important brother or sister, or a young brother or sister. ನೀವು ಸಭೆಯಲ್ಲಿ ಯಾರಿಗೂ ಬೇಡವಾದವರೇನೋ ಆಗಿರೋದಿಲ್ಲ, ಪ್ರಮುಖ ಸಹೋದರ ಮತ್ತು ಸಹೋದರಿ ಆಗಿರ್ತೀರಿ, ಅಥವಾ ಪ್ರಮುಖ ಯೌವನಸ್ಥ ಸಹೋದರ ಮತ್ತು ಯೌವನಸ್ಥ ಸಹೋದರಿನೂ ಕೂಡ ಆಗಿರಬಹುದು ನೀವು. Then you can begin to think that you are a somebody. ಆಗ ನೀವು ಈ ರೀತಿ ಯೋಚಿಸಲು ಪ್ರಾರಂಭಿಸುತ್ತೀರಿ, ನಾನು ಏನೋ ಆಗಿದ್ದೇನೆ ಅಂತ. I am not just a ordinary person now. I was years ago, but not now. ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ನಾನು ಬಹಳ ವರ್ಷಗಳ ಹಿಂದೆ ಹಾಗಿದ್ದೆ, ಈಗ ಹಾಗಿಲ್ಲ ಅಂತ ಅಂದ್ಕೊಳ್ತೀರಿ. That's the moment when self-deception begins. ಆ ಕ್ಷಣವೇ ಸ್ವವಂಚನೆಯು ಪ್ರಾರಂಭಿಸುತ್ತದೆ. If anyone thinks he's somebody when he's a nobody, he deceives himself. ಯಾರು ಏನೋ ಅಲ್ಲದವನೊಬ್ಬನು ತನ್ನನ್ನು ಏನೋ ಆಗಿದ್ದೇನೆಂದು ಭಾವಿಸಿಕೊಂಡರೆ ಆತನು ತನ್ನನ್ನು ತಾನೇ ಮೋಸಪಡಿಸಿಕೊಳ್ಳುತ್ತಾನೆ. You know, it can come due to the feeling of seniority. ಅದು ಒಂದು ರೀತಿ ಜ್ಯೇಷ್ಠತೆ ಆಧಾರದ ಮೇಲೆ ಬಂದಿರಬಹುದು. Like in government service, I have been in the church for 20 years. ಸರ್ಕಾರದ ಸೇವೆ ರೀತಿಯಲ್ಲಿ ನಾನು ಈ ಸಭೆಯಲ್ಲಿ 20 ವರ್ಷದಿಂದ ಇದ್ದೇನೆ ಅಂತ ಹೇಳುವಂಥದ್ದು. I'm not a newcomer like this other guy. ನಾನು ಇತರ ವ್ಯಕ್ತಿಯಂತೆ ಹೊಸಬನಾಗಿ ಬಂದಿಲ್ಲ. I've been working for 12 hours. ನಾನು 12 ತಾಸುಗಳ ಕಾಲ ಕೆಲಸ ಮಾಡ್ತೀನಿ ಅಂತ ಹೇಳುವಂಥದ್ದು. Not like these people who've been working for, you know the story, 1 hour. ನಿಮಗೆ ಗೊತ್ತಿದೆ ಈ ಕತೆ ಎಲ್ರಿಗೂ. ನಾನು ಈ ರೀತಿ 1 ತಾಸಿನ ಮಟ್ಟಿಗೆ ಕೆಲಸ ಮಾಡುವಂಥವನಲ್ಲ ಅಂತ ಹೇಳುವಂಥದ್ದು. How dare you, Lord, make me equal to them? That was their question. ಹೇಗೆ ಕರ್ತನೆ ನೀನು ಅವರೊಟ್ಟಿಗೆ ನಮ್ಮನ್ನ ಸಮನಾಗಿ ಎಣಿಸಿದೆ, ಇದು ಅವರ ಪ್ರಶ್ನೆಯಾಗಿತ್ತಲ್ಲಿ. How can you make me equal to them? These fellows came yesterday. ಈ ವ್ಯಕ್ತಿಯು ನಿನ್ನೆ ತಾನೇ ಬಂದಿದ್ದಾನೆ, ಇವರೊಟ್ಟಿಗೆ ನನ್ನನ್ನು ಹೇಗೆ ಸಮನಾಗಿ ಮಾಡಿದೆ? I've been here for 25 years. I'm a senior brother. ನಾನು 25 ವರ್ಷದಿಂದ ಇದ್ದೇನೆ, ನಾನು ಹಿರಿಯ ಸಹೋದರ ಅಂತ ಹೇಳುವಂಥದ್ದು. And the Lord says, many who are first will be last. Not 1 or 2. For 1 or 2 I can understand. Many who are first will be last. ಆಗ ಕರ್ತರು ಹೇಳುತ್ತಾರೆ,
ಅನೇಕರು ಮೊದಲಿರುವವರು ಕಡೆಯಾಗಿರುವರು, ಒಬ್ಬರು ಇಬ್ಬರು ಮಾತ್ರ ಅಲ್ಲ, ಅದು ನನಗೆ ಅರ್ಥ ಆಗತ್ತೆ. ಅನೇಕರು ಮೊದಲಿಗರಾಗಿರುವವರು ಕಡೆಯವರಾಗಿರುತ್ತಾರೆ. And many who are last will be first. ಅನೇಕರು ಕಡೆಯಲ್ಲಿ ಇರುವವರು ಮೊದಲಿಗರಾಗಿರುತ್ತಾರೆ. Why? Because those people who were last didn't have any high opinion about themselves. ಯಾಕಂದ್ರೆ ಈ ಜನರು ತಮ್ಮ ಬಗ್ಗೆ ಉನ್ನತ ಮಟ್ಟದಲ್ಲಿ ಯೋಚಿಸಿಕೊಂಡಿರೋದಿಲ್ಲ. They said, we're nobodies. We're thankful that God accepted us. But those guys who came first, they thought they were somebodies. ನಾವು ಏನೂ ಅಲ್ಲ, ದೇವರು ನಮ್ಮನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ, ಅಷ್ಟೇ ಸಾಕು ನಮಗೆ ಅಂತ ಹೇಳುವಂತವರು. ಆದರೆ ಮೊದಲಿಗೆ ಬಂದಿರುವಂತವರು ತಾವು ಏನೋ ಆಗಿದ್ದೇವೆ ಅಂತ ಭಾವಿಸುತ್ತಾರೆ. You ask yourself if this temptation doesn't come to you. ನಿಮಗೆ ನೀವೇ ಕೇಳ್ಕೊಳ್ರಿ, ಈ ಶೋಧನೆಯು ನಿಮ್ಮ ಬಳಿಗೆ ಇನ್ನೂ ಬಂದಿಲ್ವಾ ಅಂತ. Don't some of you older people who've been in the church longer, perhaps some of you older sisters, have an itch to go around advising younger sisters? ಕೆಲವರು ಇಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದೀರಿ, ಸಹೋದರಿಯರು ಬಹಳಷ್ಟು ವರ್ಷಗಳಿಂದ ಇದ್ದೀರಿ, ನಿಮ್ಮಲ್ಲಿ ಆ ಒಂದು ತುಡಿತಾ ಇರತ್ತಲ್ವಾ, ಹೋಗಿ ಕಿರಿಯ ಸಹೋದರಿಯರಿಗೆ ಸಲಹೆ ನೀಡಬೇಕು ಅಂತ ನಿಮಗೆ ನೀವೇ ಕೇಳ್ಕೊಳ್ರಿ ಅದನ್ನ. Why? Because you came in the first hour, not the 11th hour, right? Like these people. You got enough knowledge in your head to advise them. You're a somebody. ಯಾಕಂದ್ರೆ ನೀವು ಮೊದಲ ತಾಸಿಗೆ ಬಂದಿದ್ದೀರಿ, 11ನೇ ತಾಸಿಗೆ ಬಂದಿಲ್ಲ ಅಲ್ವಾ. ಈ ಜನರಂತೆ ನಿಮ್ಮ ತಲೆಯಲ್ಲಿ ಸಾಕಷ್ಟು ತಿಳುವಳಿಕೆ ಇರುತ್ತೆ, ಸಲಹೆ ನೀಡಲು ನೀವು ಏನೋ ಒಂದು ಆಗಿದ್ದೀರಿ ಅಂತ ಭಾವಿಸ್ಕೊಂಡಿರ್ತೀರಿ. God have mercy on you. ದೇವರು ನಿಮ್ಮ ಮೇಲೆ ಕರುಣೆಯನ್ನು ತೋರಲಿ. You're deceiving yourself. ನಿಮ್ಮನ್ನೇ ನೀವು ಮೋಸಪಡಿಸಿಕೊಳ್ಳುತ್ತಿದ್ದೀರಿ. It's very difficult to find a spiritual person in most churches because ಅನೇಕ ಸಭೆಗಳಲ್ಲಿ ಆತ್ಮಿಕ ಮನುಷ್ಯನನ್ನ ಕಂಡುಕೊಳ್ಳುವುದು ಬಹಳ ಕಷ್ಟವಾಗಿದೆ. ಯಾಕಂದರೆ first of all it takes time to be spiritual. ಮೊದಲನೆಯದಾಗಿ ಇದು ಸಮಯ ತೆಗೆದುಕೊಳ್ಳುತ್ತದೆ ಆತ್ಮಿಕರಾಗಲು. You can't become spiritual overnight. It takes time to be a spiritual man or woman. ನೀವು ಒಂದೇ ರಾತ್ರಿಯಲ್ಲಿ ಆತ್ಮಿಕರಾಗಲು ಆಗೋದಿಲ್ಲ. ಆತ್ಮಿಕ ಪುರುಷ ಮತ್ತು ಸ್ತ್ರೀ ಆಗಲು ಸಮಯವು ತೆಗೆದುಕೊಳ್ಳುತ್ತದೆ. Say 20 years. But then by the time the person has gone through 20 years and he becomes spiritual, he suddenly gets puffed up. 20 ವರ್ಷ ಅಂದ್ಕೊಳ್ಳಿ. ಆ 20 ವರ್ಷ ಹಾದು ಹೋದ ನಂತರ ಆತನು ಆತ್ಮಿಕನಾದ ನಂತರ ಹೆಚ್ಚಳ ಪಡ್ತಾನೆ, ಅಂದ್ರೆ ಹೆಮ್ಮೆ ಪಟ್ಬಿಡ್ತಾರೆ. And begins to think I'm a somebody, and it's like the whole balloon being pricked and coming down to earth. There's no air left in it. It's zero. ತಾವು ಏನೋ ಆಗಿದ್ದೇವೆ ಅಂತ ಯೋಚಿಸ್ಬಿಡ್ತಾರೆ. ಅದು ಯಾವ ತರಪ್ಪ ಅಂದ್ರೆ ಒಂದು ಬಲೂನ್ ತನ್ನ ಗಾಳಿಯನ್ನೆಲ್ಲ ಕಳೆದುಕೊಂಡು ಕೆಳಕ್ಕೆ ಇಳಿದು ಬರುವ ರೀತಿಯಲ್ಲಿ. That's why it's very difficult to find spiritual people. ಅದಕ್ಕಾಗಿ ಇದು ಬಹಳ ಕಷ್ಟ ಒಬ್ಬ ಆತ್ಮಿಕ ಮನುಷ್ಯರನ್ನ ಕಂಡುಕೊಳ್ಳುವುದು. Because gradually they begin to think they are somebodies. ಯಾಕಂದ್ರೆ ಕ್ರಮೇಣವಾಗಿ ಅವರು ಯೋಚಿಸಲು ಪ್ರಾರಂಭಿಸ್ತಾರೆ ತಾವು ಏನೋ ಆಗಿದ್ದೇವೆ ಅಂತ. They begin to think they are senior now. ಅವರು ಈಗ ತಾವು ಹಿರಿಯರು ಅಂತ ಅಂದ್ಕೊಂಡ್ಬಿಡ್ತಾರೆ. They begin to think everybody's got to listen to them. ಅವ್ರು ಅಂದ್ಕೊಳ್ತಾರೆ ಎಲ್ಲರೂ ತಮ್ಮಿಂದ ಕೇಳಿಸ್ಕೊಳ್ಬೇಕು ಅಂತ. I mean, that's why you have heard me say many times. ಅದಕ್ಕಾಗಿ ನನ್ನಿಂದ ನೀವು ಬಹಳಷ್ಟು ಬಾರಿ ಕೇಳಿಸಿಕೊಂಡಿದ್ದೀರಿ. Many times I've said this. Think of the day when you first came to this church. ಅನೇಕ ಬಾರಿ ನಾನು ಇದನ್ನು ಹೇಳಿದ್ದೇನೆ. ಯೋಚಿಸ್ರಿ, ನೀವು ಮೊದಲ ದಿನ ಈ ಸಭೆಗೆ ಬಂದದ್ದನ್ನ. You can do that exercise right now. ಇವಾಗಲೇ ನೀವು ಅದನ್ನ ಒಂದು ಅಭ್ಯಾಸವನ್ನಾಗಿ ಮಾಡ್ಕೊಳ್ರಿ. Think of the day when you first came to this church. ಈ ಸಭೆಗೆ ನೀವು ಬಂದ ದಿನವನ್ನ ಯೋಚಿಸ್ರಿ. What were you that day? ನೀವು ಆ ದಿನ ಏನಾಗಿದ್ರಿ? Did anybody even know your name? ಯಾರಿಗಾದರೂ ನಿಮ್ಮ ಹೆಸರಾದರೂ ಗೊತ್ತಿತ್ತ ಅವಾಗ? You were a nobody. ನೀವು ಏನೂ ಅಲ್ಲದವರಾಗಿದ್ರಿ. In your own mind, remain there. ನಿಮ್ಮ ಮನಸ್ಸಿನಲ್ಲಿ ಅಂದ್ರೆ ತಲೆಯಲ್ಲಿ ಅಲ್ಲೇ ಇರ್ರಿ. And you'll be all right. ಆಗ ನೀವು ಸರಿ ಇರ್ತೀರಿ. Let God make you the most spiritual person on earth. ಲೋಕದಲ್ಲಿ ದೇವರು ನಿಮ್ಮನ್ನ ಆತ್ಮಿಕ ಮನುಷ್ಯರನ್ನಾಗಿ ಮಾಡಲಿ. But in your own mind, think of yourself as the one just like you were when you first came to the church. ಆದರೆ ನಿಮ್ಮ ಸ್ವಂತ ತಲೆಯಲ್ಲಿ ಅಥವಾ ಮನಸ್ಸಿನಲ್ಲಿ ಈ ರೀತಿಯಾಗಿ ಯೋಚಿಸ್ರಿ, ನಾನು ಮೊದಲ ದಿನ ಬಂದಿದ್ನಲ್ಲ ಹಾಗೆ ಇರಬೇಕು ಎಂಬುದಾಗಿ. Lost in the crowd. ಗುಂಪಿನಲ್ಲಿ ಕಡೆ ಅವರಾಗಿದ್ರಿ.
not disturbed if somebody doesn't even know your name. ನಿಮಗೆ ತೊಂದರೆ ಪಡಿಸ್ಲಿಲ್ಲ, ಯಾರಿಗೂ ನಿಮ್ಮ ಹೆಸರು ಗೊತ್ತಿಲ್ಲದೆ ಇರುವಾಗ. That's how it's going to be in heaven. I hope you know in heaven there's not going to be any seniority. ಪರಲೋಕದಲ್ಲಿ ಆ ರೀತಿಯಾಗಿರುತ್ತದೆ. ನನಗೆ ನಿರೀಕ್ಷೆ ಇದೆ, ನಿಮಗೆ ಗೊತ್ತಿದೆ ಅಂತ. ಪರಲೋಕದಲ್ಲಿ ಜ್ಯೇಷ್ಠತೆ ಆಧಾರ ಅಂತ ಇರೋದಿಲ್ಲ. I mean, I'm sorry to disappoint any of you who were hoping that you would have some seniority there. ನಿಮಗೆ ಪರಲೋಕದಲ್ಲಿ ಜ್ಯೇಷ್ಠತೆ ಇರುವಂತದ್ದು ಇದೆ ಅಂತ ನೀವು ಕಲ್ಪಿಸಿಕೊಳ್ಳೋದಾದ್ರೆ ನಿಮಗೆ ನಿರಾಶೆ ವ್ಯಕ್ತಪಡಿಸ್ತೀನಿ. But I have to tell you the truth. ನಾನು ನಿಮಗೆ ಸತ್ಯವನ್ನು ಹೇಳಬೇಕಾಗತ್ತೆ. There's not going to be any seniority in heaven. ಪರಲೋಕದಲ್ಲಿ ಯಾವುದೇ ರೀತಿಯ ಜ್ಯೇಷ್ಠತೆ ಆಧಾರ ಅನ್ನುವಂಥದ್ದು ಇರೋದಿಲ್ಲ. They're all going to sing, "Thou alone art worthy," and the rest of us are all at the same level. ಎಲ್ಲರೂ ಕೂಡ ಆತನೊಬ್ಬನೇ ಯೋಗ್ಯನು ಅಂತ ಹಾಡ್ತಿರ್ತಾರೆ, ಇನ್ನು ಮಿಕ್ಕಿದವರೆಲ್ಲ ಅಲ್ಲಿ ಸಮನಾಗಿರ್ತಾರೆ. So let's get prepared for heaven, and let's consider ourselves equal to the brother who came yesterday. ಪರಲೋಕಕ್ಕೆ ಸಿದ್ಧತೆಯುಳ್ಳವರಾಗಿರ್ರಿ. ನಿನ್ನೆಯೇ ಸಭೆಗೆ ಬಂದಂತಹ ಸಹೋದರನಿಗೆ ಸಮನಾಗಿರುವಂಥದ್ದನ್ನು ಯಾವಾಗಲೂ ಪರಿಗಣಿಸಿರಿ. Anyone thinks he's somebody when he's a nobody, he deceives himself. ಏನು ಅಲ್ಲದವನೊಬ್ಬನು ಏನೋ ಆಗಿದ್ದೇನೆ ಅಂತ ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಪಡಿಸಿಕೊಳ್ಳುತ್ತಾನೆ.